ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲರ್ನಿಂಗ್ ಹಬ್ ಚಾನಲ್ಗೆ ಸ್ವಾಗತ. ಇಂದಿನ ನ್ಯೂಸ್ ಪೇಪರ್ ಅನಾಲಿಸಿಸ್ ಫಾರ್ KPSC ಆ್ಯಂಡ್ UPSC ಕಂಟೆಂಟ್ಸ್ ಏನಿದೆ ಅಂದರೆ ಇವತ್ತಿನ ಟಾಪಿಕಲ್ಲಿ GS ಪೇಪರ್ 2 ಇಂಡಿಯನ್ ಪಾಲಿಟಿ. ಅಸ್ಸಾಂ ವಿಧಾನಸಭೆಯಲ್ಲಿ UCC ವಿಧೇಯಕ. UCC ಅಂದರೆ ಕನ್ನಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ. GS ಪೇಪರ್ 3ಯಲ್ಲಿ ಏನೇನು ಬರುತ್ತೆ ಅಂದರೆ ಭಾರತೀಯ ಅರ್ಥವ್ಯವಸ್ಥೆ, ಇಂಡಿಯನ್ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತದ ರಸಗೊಬ್ಬರ ಆಮದು ಅನ್ನೋದು ಒಂದು ಆರ್ಟಿಕಲ್ ಬರುತ್ತೆ. ರಸಗೊಬ್ಬರದ ಬಗ್ಗೆ ಇದೆ ಅದು. ಇಂಡಿಯನ್ ಎಕಾನಮಿಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. RBI ರೂಪಾಯಿ ಮೌಲ್ಯವನ್ನು ಕುಸಿಯದಂತೆ ರಕ್ಷಿಸಬೇಕೇ ಅಥವಾ ತನ್ನದೇ ಆದ ಮಟ್ಟವನ್ನು ಕಂಡುಕೊಳ್ಳಲು ಬಿಡಬೇಕೇ? ಪರಿಸರದಲ್ಲಿ ಅಂದರೆ ಎನ್ವೈರ್ಮೆಂಟ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಯಾವುದು ಬರ್ತದೆ ಅಂದರೆ ಇವತ್ತು ಟಾಪಿಕ್ಕು ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶ. ಹುಲಿಗಳೇ ಇಲ್ಲ, ಅದು ನೋಡೋಣ. ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮೆಮಾಪ್ಲೆಷನ್ ಅಂದರೆ ಏನು ಅಂತ ನೋಡೋಣ. ಓಕೆ, ಫಸ್ಟು ಅಸ್ಸಾಂ ವಿಧಾನಸಭೆಯಲ್ಲಿ UCC ವಿಧೇಯಕ. UCC ಬಿಲ್ ಇನ್ ಅಸ್ಸಾಂ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸುದ್ದಿಯಲ್ಲಿ ಏನಿದೆ, ವಾಟ್ ಈಸ್ ದ ನ್ಯೂಸ್? ಅಸ್ಸಾಂ ಸರ್ಕಾರ ಏನು ಮಾಡುತ್ತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಅಸ್ಸಾಂ 2026 ವಿಧೇಯಕವನ್ನು ಮಂಡಿಸೈತಿ ವಿಧಾನಸಭೆಯಲ್ಲಿ. ಇಂಥ ಕಾನೂನನ್ನು ಯಾವ್ಯಾವ ರಾಜ್ಯಗಳಲ್ಲಿ ತಂದ್ರಪ್ಪ? ಅಸ್ಸಾಂ ಮುಂಚೆ, ಉತ್ತರಾಖಂಡ ಮತ್ತು ಗೋವಾ ನಂತರ ಅಸ್ಸಾಂ 3ನೇ ರಾಜ್ಯ. ಇನ್ನೊಂದಿದೆ ಸ್ನೇಹಿತರೆ, ಯಾವುದಂದರೆ ಗೋವಾ ಕೂಡ UCC ಜಾರಿಯಲ್ಲಿತ್ತು, ಅದು ಕೂಡ. ಮತ್ತು ಈ ವಿಧೇಯಕವು ಈ ಕೆಳಗಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲ ನಿವಾಸಿಗಳು ಸಾಮಾನ್ಯ ಕಾನೂನು ಜಾರಿ ತರಲು ಬಯಸುತ್ತದೆ. ಅಂದರೆ ಈ ವಿಧೇಯಕದಲ್ಲಿ ಯಾವ್ಯಾವ ಒಂದೇ ಥರ ಕಾನೂನು ಅಪ್ಲೈ ಆಗ್ತವೆ, ಯಾವ್ಯಾವ ಕ್ಷೇತ್ರ? ವಿವಾಹ, ವಿಚ್ಛೇದನ, ಉತ್ತರಾಧಿಕಾರಿ ಅಥವಾ ಆಸ್ತಿ ಹಕ್ಕು. 4ನೇದಾಗಿ ಲಿವ್ ಇನ್ ಸಂಬಂಧಗಳು ಅಂದರೆ ಲಿವ್ ಇನ್ ರಿಲೇಷನ್ಶಿಪ್. ಇವು 4 ವಿಷಯದಲ್ಲಿ UCC ಅಪ್ಲೈ ಆಗುತ್ತೆ. ಮತ್ತು ಪರಿಸರ ಪಂಗಡಗಳನ್ನು ಈ ವಿಧೇಯಕದ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಅಂದರೆ ಅವರನ್ನು ಯಾಕೆ ಹೊರಗಿಡಲಾಗಿದೆ ಅಂದರೆ ಪರಿಶಿಷ್ಟ ಪಂಗಡದವರು ತಮ್ಮದೇ ಆದ ಸಂಸ್ಕೃತಿಯನ್ನು ಹೊಂದಿರ್ತಾರೆ. ಆ ತಮ್ಮದೇ ಆದ ಸಂಸ್ಕೃತಿಯನ್ನು ಕಾಪಾಡೋಕ್ಕೋಸ್ಕರ ಅವರನ್ನು ಹೊರಗಿಡಲಾಗಿದೆ. ಇವು 4 ಒಂದೇ ಕಾನೂನು ತಂದಿದ್ದಾರೆ, ಅದನ್ನು ಏಕರೂಪ ಕಾನೂನು ಅಂತಾರೆ. ಈ ವಿಧೇಯಕವು ಸಂಪೂರ್ಣ ಸಮಾನತೆ ಮತ್ತು ಲಿಂಗ ನ್ಯಾಯವನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಹೌದು. ಇನ್ನು ವಂಚನೆಗಳನ್ನು ತಡೆಗಟ್ಟಲು ಈ ವಿಧೇಯಕವು ಎಲ್ಲ ವಿವಾಹಗಳು ಮತ್ತು ವಿಚ್ಛೇದನಗಳ ನೋಂದಣಿಯನ್ನು ಕಡ್ಡಾಯಗೊಳಿಸುತ್ತದೆ. ಈ ವಿಧೇಯಕ ಪ್ರಮುಖ ಅಂಶಗಳು ಏನಿದೆ ಅಂದರೆ ಈ ವಿಧೇಯಕದಲ್ಲಿ ಪ್ರಸ್ತಾವಿತ ವಿಧೇಯಕವು ಬಹುಪತಿತ್ವ ನಿಷೇಧಿಸುತ್ತದೆ. ಅಂದರೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಇದು ಅಪ್ಲೈ ಆಗುತ್ತೆ. ಅಂದರೆ ಒಬ್ಬಳನ್ನು ಮದುವೆ ಆಗಬೇಕು ಏಕಕಾಲದಲ್ಲಿ. ಈ ವಿಧೇಯಕವು ವರನಿಗೆ 21 ವರ್ಷ, ವಧುವಿಗೆ 18 ವರ್ಷಗಳ ಕಾನೂನುಬದ್ಧ ವಿವಾದ ವಯಸ್ಸನ್ನು ನಿಗದಿಪಡಿಸುತ್ತದೆ. ಕರ್ನಾಟಕದಲ್ಲಿ ಏನಿದೆಯಲ್ಲ ಅದೇ ಥರ. ಎಲ್ಲ ವಿವಾಹಗಳು ಮತ್ತು ವಿಚ್ಛೇದನಗಳ ನೋಂದಣಿ ಕಡ್ಡಾಯ. ಮತ್ತು ಲಿವ್ ಇನ್ ರಿಲೇಷನ್ ಸಂಬಂಧ ಕಾನೂನು ಚೌಕಟ್ಟನ್ನು ಒದಗಿಸ್ತೈತೆ. ಅಂದರೆ ಪರಸ್ಪರ ಒಪ್ಪಿಗೆಯಿಂದ ಬದುಕ್ತಾರಲ್ಲ ಅವರಿಗೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾನೂನು ಚೌಕಟ್ಟನ್ನು ಒದಗಿಸ್ತದೆ ಈ ವಿಧೇಯಕ. ಮತ್ತು ಪರಿಶಿಷ್ಟ ಪಂಗಡವನ್ನು ಈ ವಿಧೇಯಕದಿಂದ ಹೊರಗಿಡಲಾಗಿದೆ. ಯಾಕೆಂದರೆ ಅವ್ರದ್ದು ತಮ್ಮದೇ ಆದ ಯುನೀಕ್ನೆಸ್ ಅಂದರೆ ಕಲ್ಚರ್ ಹೊಂದಿರ್ತಾರಲ್ಲ, ಅದನ್ನು ಕಾಪಾಡೋಕ್ಕೋಸ್ಕರ ಅವರನ್ನು ಹೊರಗಿಡಲಾಗಿದೆ. ಮತ್ತು ಈ ಏನು ಮೊದಲೇ ಹೇಳಿದ್ವಲ್ಲ ನಾವಿಲ್ಲಿ, ಏನು ಹೇಳಿದ್ವಿ ಇಲ್ಲಿ, ಬಹುಪತ್ನಿತ್ವ ಮತ್ತು ಬಹುಪತಿತ್ವವನ್ನು ನಿಷೇಧ ಹೇರೈತಲ್ಲ, ಅದನ್ನು ಉಲ್ಲಂಘನೆ ಮಾಡಿದರೆ ಏನು ಶಿಕ್ಷೆ ಐತೆ ಅದರಲ್ಲಿ? ಅಂದರೆ ಏನಿದೆ ಅಂದರೆ ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ 82 ಪ್ರಕಾರ 2 ವರ್ಷವರೆಗೂ ಜೈಲು ಶಿಕ್ಷೆ ಇದೆ. ರಾಜ್ಯ ವಿಧಾನಸಭೆಯ ಭಾರತೀಯ ನ್ಯಾಯ ಸಂಹಿತೆಯನ್ನು ತಿದ್ದುಪಡಿ ಮಾಡಬಹುದೇ? ಅಂದರೆ ಒಂದು ರಾಜ್ಯ ವಿಧಾನಸಭೆ BNS ಅನ್ನು ತಿದ್ದುಪಡಿ ಮಾಡಬಹುದೇ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೋಡೋಣ ಇದ್ರ ಬಗ್ಗೆ. ಕ್ರಿಮಿನಲ್ ಕಾನೂನು ಮತ್ತು ಕ್ರಿಮಿನಲ್ ಪ್ರಕ್ರಿಯೆಗಳನ್ನು ಸಮವರ್ತಿ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ.
ಹಾಗೆ ಏನಂದರೆ ಈ ಕ್ರಿಮಿನಲ್ ಕಾನೂನುಗಳದೇ ಇದಾವಲ್ಲ ಮತ್ತು ಕ್ರಿಮಿನಲ್ ಪ್ರಕ್ರಿಯೆಗಳು ಏನಿದೆಯಲ್ಲ ಸಮರ್ಥಪಟ್ಟಿಯಲ್ಲಿವೆ. ಅಂದರೆ ಸೆಂಟ್ರಲ್ಲೂ ಅಲ್ಲ, ಸ್ಟೇಟೂ ಅಲ್ಲ, ಸಮರ್ಥಪಟ್ಟಿಯಲ್ಲಿದೆ. ಹಾಗಾಗಿ ಇದರ ಅರ್ಥ ಇಷ್ಟೇ, ಏನಂದರೆ ವಿಧಿ 246ರ ಅಡಿಯಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಎರಡೂ ಈ ವಿಷಯಗಳ ಕುರಿತು ಕಾನೂನು ಮಾಡ್ಬೋದು. ಯಾವುದು? ಕಾಂಕ್ರೆಸ್ಟ್ ಲಿಸ್ಟಲ್ಲಿ ಅಂದರೆ ಸಮರ್ಥ ಪಟ್ಟಿಯಲ್ಲಿ ಇರುವಂಥ ವಿಷಯಗಳನ್ನು ವಿಧಿ 246ರ ಪ್ರಕಾರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಎರಡೂ ಕಾನೂನು ಮಾಡ್ಬೋದು, ವಿಧಿ 246 ಪ್ರಕಾರ. ಇನ್ನು ವಿಧಿ 254 ಏನು ಹೇಳ್ತೈತಿ? ಡಾಕ್ಟ್ರಿನ್ ಆಫ್ ರೆಪ್ಯುಗನ್ಸಿ, ಅಸಂಗತತೆಯ ಸಿದ್ಧಾಂತ. 254 ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ರಾಜ್ಯದ ಕಾನೂನು ಕೇಂದ್ರದ ಕಾನೂನಿನೊಂದಿಗೆ ಸಂಘರ್ಷಕ್ಕೆ ಒಳಪಟ್ಟರೆ ಆ ರಾಜ್ಯದ ಕಾನೂನಿಗೆ ರಾಷ್ಟ್ರಪತಿಗಳ ಅಂಕಿತ ದೊರೆಯಬೇಕು. ರಾಷ್ಟ್ರಪತಿಗಳ ಅಂಕಿತ ದೊರೆತ ನಂತರ ಆ ರಾಜ್ಯದ ಕಾನೂನು ಆಯಾ ರಾಜ್ಯದ ವ್ಯಾಪ್ತಿಯಲ್ಲಿ ಮಾತ್ರ ಜಾರಿಗೆ ಬರುತ್ತದೆ. ಅಂದರೆ ಇದು ಸಮರ್ಥ ಪಟ್ಟಿಯಲ್ಲಿ ಕಾನ್ಕರೆಂಟ್ ಲಿಸ್ಟಲ್ಲಿ ಇರುವಂಥ ವಿಷಯಗಳನ್ನು ವಿಧಿ 246 ಪ್ರಕಾರ ಏನು ಹೇಳ್ತೈತಿ? ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಎರಡೂ ಮಾಡ್ಬೇಕಂತ ಹೇಳ್ತೈತಿ. ಮತ್ತು ಹಾಗೂ ಕೂಡ 254 ಏನು ಹೇಳ್ತೈತೆ ಅಂದರೆ, ಒಂದು ವೇಳೆ ಕೇಂದ್ರ ಏನು ಕಾನೂನು ಮಾಡಿತ್ತು ಅದೇ ಕಾನೂನು ಕೂಡ ರಾಜ್ಯ ಶಾಸಕಾಂಗನೂ ಮಾಡಿತ್ತಪ್ಪ. ಅವಾಗ 254 ಏನು ಹೇಳ್ತೈತೆ ಅಂದರೆ, ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬೇಕು. ಅದಕ್ಕೆ ಏನು ರಾಜ್ಯ ಶಾಸಕಾಂಗ ಏನು ಮಾಡುತ್ತಲ್ಲ, ಮತ್ತು ಸೆಂಟ್ರಲ್ಲೂ ಮಾಡ್ತು ಸ್ಟೇಟು ಮಾಡ್ತಂದರೆ ಅಲ್ಲಿ ಸಂಘರ್ಷ ಆಗುತ್ತೆ. ಆ ಸಂಘರ್ಷದ ಟೈಮಲ್ಲಿ ಏನಾಗುತ್ತೆ ಅಂದರೆ, ರಾಜ್ಯ ಕಾನೂನಿಗೆ ಏನಾಗಬೇಕು? ರಾಷ್ಟ್ರಪತಿಗಳ ಅಂಕಿತ ಬೇಕು. ಆವಾಗ ರಾಷ್ಟ್ರಪತಿಗಳು ಏನೋ ಅಂಕಿತ ಹಾಕ್ತಾರಲ್ಲ, ಅಂಕಿತ ಹಾಕಿದ ನಂತರ ಯಾವ ರಾಜ್ಯದ ಕಾನೂನಿಗೆ ಅಂಕಿತ ಹಾಕಿರ್ತಾರಲ್ಲ ಆಯಾ ರಾಜ್ಯಕ್ಕೆ ಮಾತ್ರ ಅದು ಜಾರಿಗೆ ಬರ್ತೈತೆ. ಅದು ಯಾವುದು? ಕಾನೂನು ಯಾವ ಪಟ್ಟಿಯಲ್ಲಿ? ಸಮವರ್ತಿ ಪಟ್ಟಿಯಲ್ಲಿರುವಂಥ ವಿಷಯನ ಮಾಡ್ಬೇಕಾರೆ 254 ಪ್ರಕಾರ ಹಂಗೆ ಹೇಳ್ತೈತೆ. 246 ಪ್ರಕಾರ ಎರಡಕ್ಕೂ ಪ್ರಯೋಜನ ಇದೆ, ಸಂಸತ್ಗೂ ಇದೆ, ರಾಜ್ಯ ಶಾಸಕಾಂಗೂ ಇದೆ ಸಮರ್ಥಪಟ್ಟಿರುವಂಥ ವಿಷಯಗಳನ್ನು. 254 ಏನು ಹೇಳುತ್ತೆ? ಆವಾಗಲೇ ಹೇಳೋದಲ್ಲ, ಒಂದು ವೇಳೆ ಇಬ್ಬರ ನಡುವೆ ಸಂಘರ್ಷ ಬಂದರೆ ರಾಷ್ಟ್ರಪತಿಗಳ ಅಂಕಿತ ಬೇಕು. ಇನ್ನು ಸೆಕ್ಷನ್ 82 BNS ಏನು ಹೇಳ್ತೈತೆ? ಹೊಸದಾಗಿ ಬಂತಲ್ಲ ಭಾರತೀಯ ನ್ಯಾಯ ಸಂಹಿತೆ ಅಂತ, ಅದರಲ್ಲಿ ಸೆಕ್ಷನ್ 82 ಏನು ಹೇಳುತ್ತಪ್ಪ? ಪತಿ ಅಥವಾ ಪತ್ನಿ ಜೀವಂತವಾಗಿರುವಾಗಲೇ ಮತ್ತೊಂದು ಮದುವೆಯಾಗುವುದು ಅಪರಾಧ ಅಂತ ಹೇಳ್ತೈತೆ. ಅದು ಏನು? ಪತಿ ಅಥವಾ ಪತ್ನಿ ಜೀವಂತವಾಗಿರುವಾಗಲೇ ಮತ್ತೊಂದು ಮದುವೆಯಾಗುವುದು ಅಪರಾಧ ಅಂತ ಹೇಳ್ತೈತೆ. ಇದು ಯಾವುದು? 82. ಅದಕ್ಕೇನಂತಾರೆ? ದ್ವಿಪತಿತ್ವ ಅಂದರೆ ಕೆಲವೊಂದು ವಿನಾಯಿತಿಗಳಿರ್ತವೆ, ಅದನ್ನು ಅನ್ವಯಿಸಿದ ಹೊರತು ಇದಕ್ಕೆ ಶಿಕ್ಷೆ ಏನಿದೆಪ್ಪ BNS ಅಡಿಯಲ್ಲಿ? 7 ವರ್ಷಗಳ ಜೈಲು ಶಿಕ್ಷೆ ಇದೆ, ಅಥವಾ ಹಿಂದಿನ ಮದುವೆಯನ್ನು ಮರೆಮಾಚಿದ್ದರೆ 10 ವರ್ಷಗಳ ಜೈಲು ಶಿಕ್ಷೆ. ಹಿಂಗಿದೆ ಅದು. ಅಂದರೆ ಹಿಂದಿನ ಮದುವೆ ಆಗಿ ಅದನ್ನು ಮರೆಮಾಚಿ ಇನ್ನೊಬ್ಬಳು ಮದುವೆ ಆದರೆ ಅವಳು ಏನಾದರೂ ಕೇಸ್ ಕೊಟ್ಟರೆ ಅದು ಕೋರ್ಟಲ್ಲಿ ಪ್ರೂವ್ ಆದರೆ ಅದಕ್ಕೆ 10 ವರ್ಷ ಶಿಕ್ಷೆ. ಇಲ್ಲಪ್ಪ ಅದು ಮರೆಮಾಚಲೇ ಅವ್ರಿಗೆ ಹೇಳಿ ಹಿಂದೆ ಹಿಂಗೆ ಮದುವೆ ಆಗಿತ್ತು ಅಂತ ಹೇಳಿ ಮದುವೆ ಆಗಿದ್ದು ಹೇಳಿದ್ರು ಕೂಡ ಅವಳು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮುಂದೆ ಅಲ್ಲಿ ಕೋರ್ಟಲ್ಲಿ ಪ್ರೂವ್ ಆದರೆ 7 ವರ್ಷ ಜೈಲು ಶಿಕ್ಷೆ. ಮತ್ತು ಜಾಮೀನು ಇಲ್ಲಿದು ನಾನ್ ಬೇಲೆಬಲ್ ಕೇಸ್. ಇದು ಯಾವುದು? ಇದು 2 ಮದುವೆ ಆಗೋದು ಬಯೋಗಾಮಿ ಅಂತ ಕರೀತಾರೆ. ಯಾವುದು? ಇಂಗ್ಲೀಷಲ್ಲಿ ನಾನ್ ಬೇಲೆಬಲ್ ಕೇಸ್ ಇದು. ಮತ್ತು ಇದು ನ್ಯಾಯಾಲಯದ ವಿವೇಚನೆಗೆ ಒಳಪಟ್ಟಿರ್ತದೆ. ಅದು ನೋಡಪ್ಪ, ಒಂದಕ್ಕಿಂತ ಹೆಚ್ಚು ಮದುವೆ ಆಗೋದು ಸಂಬಂಧಪಟ್ಟ BNS ಅಲ್ಲಿ 82ರಲ್ಲಿ ಹೇಳ್ತೈತಿ. ಇದನ್ನು ಇದು ಅಪರಾಧ ಸಾಬೀತಾದರೆ 7 ವರ್ಷ ಜೈಲು ಶಿಕ್ಷೆ ಇರ್ತೈತಿ. ಹಿಂದಿನ ಮದುವೆ ಮರೆಮಾಚಿದ್ದರೆ 10 ವರ್ಷ ಜೈಲು ಶಿಕ್ಷೆ ಇರ್ತೈತಿ. ಇದು ನಾನ್ ಬೇಲೆಬಲ್ ಕೇಸ್. ಇದು ಮತ್ತು ಸೆಂಟ್ರಲಲ್ಲೇ ಆಲ್ರೆಡಿ ಐತಿ, ಏನು BNS 82 ಸೆಕ್ಷನ್ 82ರಲ್ಲಿ ಐತಿ. ಮತ್ತು ಆಸಾಮಲ್ಲೂ ಮಾಡಿದ್ದಾರೆ ಇದ್ರ ಮೇಲೆ, ಅಂದರೆ ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಬಗ್ಗೆ. ಆದರೆ ಆಸಾಂ UCC ವಿಧೇಯಕವು BNS ಅನ್ನು ನೇರವಾಗಿ ತಿದ್ದುಪಡಿ ಮಾಡುತ್ತಿಲ್ಲ. ಯಾವುದು? ಇದು ಕೇಂದ್ರದ ಕ್ರಿಮಿನಲ್ ನಿಬಂಧನೆಯನ್ನು ಅನ್ವಯಿಸುವ ಮೂಲಕ BNS ಸೆಕ್ಷನ್ 82ರ ಅಡಿಯಲ್ಲಿ ಶಿಕ್ಷೆಯನ್ನು ಉಲ್ಲೇಖಿಸದೇ ಹೊರತು BNS ಅನ್ನು ಸ್ವತಃ ಬದಲಾಯಿಸುತ್ತಿಲ್ಲ. ಅಂದರೆ ಇದು ನೇರವಾಗಿ BNS ಅನ್ನು ತಿದ್ದುಪಡಿ ಮಾಡ್ತಿಲ್ಲ.
ಮತ್ತು BNS ಅನ್ನು ಉಲ್ಲೇಖಿಸಿದ ಹೊರತು ಇದು ಅಂದರೆ ಸ್ವತಃ ಏನು BNS ಅನ್ನೇ ಬದಲಾವಣೆ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ಆಸಾಂ ವಿಧಾನಸಭೆಯಲ್ಲಿ UCC ವಿಧೇಯಕ ಇದ್ರ ಬಗ್ಗೆ ಒಂದು ಕ್ವಶನ್ ಮಾಡಿದ್ದೀನಿ, ಪ್ರಿಲಿಮ್ಸ್ ಕ್ವಶನ್. ಏನು ಕ್ವಶನ್ ಏನಿದೆ ಅಂದರೆ, ಪ್ರಶ್ನೆ ಒಂದು ಏನಿದೆ ಅಂದರೆ, ಅಸಂಗತತೆಯ ಸಿದ್ಧಾಂತ ಡಾಕ್ಟ್ರಿನ್ ಆಫ್ ರಿಫರ್ಗೆನ್ಸಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದನೇದು ಆಪ್ಷನ್ ಏನು ಬರುತ್ತೆ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಎರಡು ಸಮವರ್ತಿ ಪಟ್ಟಿಯಲ್ಲಿರುವ ಒಂದೇ ವಿಷಯದ ಮೇಲೆ ಕಾನೂನು ರೂಪಿಸಿದಾಗ ಈ ಸಿದ್ಧಾಂತವು ಪ್ರಸ್ತುತವಾಗುತ್ತದೆ. ಎರಡನೇದು, ಅಸಂಗತತೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೇಂದ್ರದ ಕಾನೂನು ರಾಜ್ಯ ಕಾನೂನಿಗಿಂತ ಮೇಲುಗೈ ಸಾಧಿಸುತ್ತದೆ. 3, ಅಸಂಗತತೆಯ ಸಿದ್ಧಾಂತವು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲಿನ ಕಾನೂನುಗಳ ನಡುವಿನ ಸಂಘರ್ಷಗಳಿಗೆ ಅನ್ವಯಿಸುತ್ತದೆ. 4, ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸಲಾದ ಮತ್ತು ಅವರ ಅಂಕಿತವನ್ನು ಪಡೆದ ರಾಜ್ಯದ ಕಾನೂನು ಸಂಸತ್ತಿನ ಕಾನೂನಿನೊಂದಿಗೆ ಅಸಂಗತತೆಯನ್ನು ಹೊಂದಿದಾಗಲೂ ಆ ರಾಜ್ಯದ ವ್ಯಾಪ್ತಿಯಲ್ಲಿ ಮೇಲುಗೈ ಸಾಧಿಸಬಹುದು. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? A 1, 2 ಮತ್ತು 4 ಮಾತ್ರ, B 1 ಮತ್ತು 3 ಮಾತ್ರ, C 2 ಮತ್ತು 4 ಮಾತ್ರ, D 1, 2, 3 ಮತ್ತು 4. ಈ ಕ್ವಶನ್ಗೆ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಎರಡನೇ ಟಾಪಿಕ್ ಬಂದು, ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ರಸಗೊಬ್ಬರ ಆಮದು. ಇಂಡಿಯಾಸ್ ಫರ್ಟಿಲೈಸರ್ ಇಂಪೋರ್ಟ್ ಅಮಿಡ್ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್. ಓಕೆ, ಇದ್ರ ಬೇಸಿಕ್ ನೋಡೋಣ ಮೊದಲು. ಏನು, ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು ಯಾವುವು? ನ್ಯೂಟ್ರಿಯೆಂಟ್ ರಿಕ್ವೈರ್ಡ್ ಬೈ ಪ್ಲಾಂಟ್ಸ್. ಸಸ್ಯದ ಗರಿಷ್ಠ ಬೆಳವಣಿಗೆ ಅಗತ್ಯವಿರುವ 16 ಪ್ರಮುಖ ಅಂಶಗಳು ಯಾವುದವ? ಅದರಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ 16 ಪ್ರಮುಖ ಅಂಶಗಳಲ್ಲಿ. ಪ್ರೈಮರಿಯಾಗಿ ಆಮ್ಲಜನಕ, ಹೈಡ್ರೋಜನ್ ಮತ್ತು ಕಾರ್ಬನ್, ಇದಂತೂ ಇರಲೇಬೇಕು ಎನಿ ಕಂಡೀಷನ್. ಇನ್ನು ಮಣ್ಣಿನಲ್ಲಿರುವ ಪೋಷಕಾಂಶಗಳು ವರ್ಗೀಕರಣ ಮಾಡಿದ್ದಾರೆ. ಯಾವ್ಯಾವ ಮಾಡಿದ್ದಾರೆ? ಸಾರಜನಕ, ಇವೆಲ್ಲ 16 ಏನು ಪ್ರಮುಖ ಅಂಶಗಳಂದ್ರೆ ಇದ್ರಾಗ ಇವು ಬರ್ತಾವೆ 16 ಅಂಶ. ಸಾರಜನಕ, ರಂಜಕ, ಪೊಟ್ಯಾಷಿಯಮ್, ಕ್ಯಾಲ್ಸಿಯಮ್, ಕಬ್ಬಿಣ, ಮ್ಯಾಗ್ನೀಷಿಯಮ್, ಸತು, ಗಂಧಕ, ಬೋರಾನ, ಮ್ಯಾಗ್ನೀಸ್, ಕ್ಲೋರಿನ್, ಮಾಲಿಬ್ಡಿನಮ್, ತಾಮ್ರ. ಎಷ್ಟಾದಪ್ಪ ಇವು? 1, 2, 3, 4, 5, 6, 7, 8, 9, 10, 11, 12, 13. ಇವು 13, ಇವು 3, ಟೋಟಲ್ 16. ಇವು 16 ಪ್ರಮುಖ ಪೋಷಕಾಂಶಗಳು ಸಸ್ಯದ ಗರಿಷ್ಠ ಬೆಳವಣಿಗೆ ಬೇಕೇ ಬೇಕು. ಅದರಲ್ಲಿ ಗಾಳಿ ಮತ್ತು ನೀರಿನಲ್ಲಿ ಯಾವ್ಯಾವ ಇರ್ತಾವೆ ಅಂದರೆ ಆಮ್ಲಜನಕ, ಹೈಡ್ರೋಜನ್, ಕಾರ್ಬನ್ ಇರುತ್ತೆ. ಮತ್ತು ಬೃಹತ್ ಪೋಷಕಾಂಶಗಳು ಯಾವುವು ಅಂದರೆ ಜಾಸ್ತಿ ಮಟ್ಟದಲ್ಲಿ ಬೇಕಾಗುವಂಥ ಯಾವುದಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಮ್. ಮತ್ತು ಅದಕ್ಕಿಂತ ಕಡಿಮೆ ಅಂದರೆ ಸೆಕೆಂಡರಿ ಪೋಷಕಾಂಶಗಳು ಯಾವಂದರೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್, ಗಂಧಕ. ಇವು ಸೆಕೆಂಡರಿ ಪೋಷಕಾಂಶಗಳು. ಇನ್ನು ಸೂಕ್ಷ್ಮ ಪೋಷಕಾಂಶಗಳನ್ನು ಬರ್ತವೆ ಅಂದರೆ ಕಡಿಮೆ ಮಟ್ಟದಲ್ಲಿ ಇದ್ರೆ ಸಾಕು. ಯಾವಂದರೆ ಕಬ್ಬಿಣ, ಸತು, ಬೋರಾನ್, ಮ್ಯಾಗ್ನೀಸ್, ಕ್ಲೋರಿನ್, ಮಾಲ್ಬಿಡಿಯಮ್, ತಾಮ್ರ. ಇವು ಎಲ್ಲ ಪ್ರಮುಖ ರೀತಿಯ ರಸಗೊಬ್ಬರ ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತವೆ. ಅಂದರೆ ಇವೆಲ್ಲ 16 ಅಂಶಗಳದಾವಲ್ಲ, ಇವು ನಾವು ಕೊಡುವಂಥ ರಸಗೊಬ್ಬರಗಳಲ್ಲಿ ಇರ್ತವೆ ಅಂತ ಹೇಳ್ತಾರೆ ಬೇರೆ ಬೇರೆ ಪ್ರಮಾಣದಲ್ಲಿ. ಹಾಗಾದರೆ ಭಾರತದಲ್ಲಿ ಮಾರಾಟವಾಗುವ ಜನಪ್ರಿಯ ರಸಗೊಬ್ಬರಗಳು ಯಾವಪ್ಪ? ಪಾಪ್ಯುಲರ್ ಫರ್ಟಿಲೈಸರ್ಸ್ ಸೋಲ್ಡ್ ಇನ್ ಇಂಡಿಯಾ. ಫಸ್ಟ್ ಯೂರಿಯಾ ಅಂತ ಬರುತ್ತಲ್ಲ, ನಿಮ್ಗೆ ಗೊತ್ತಿರೋಂಥ ಯೂರಿಯಾ ಅಂತ ರಸಗೊಬ್ಬರ. ಅದರಲ್ಲಿ 3 ಪ್ರಮುಖ ನ್ಯೂಟ್ರಿಯೆಂಟ್ಸ್ ಹೇಳ್ತಾರೆ. ಸಾರಜನಕ 46% ಇರುತ್ತಂತ, ರಂಜಕ ಇರಲ್ಲಂತೆ, ಪೊಟ್ಯಾಷಿಯಮ್ ಇರಲ್ಲಂತೆ ಅದರಲ್ಲಿ. ಇನ್ನು ಎರಡನೇ ಬಂದು ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಬರ್ತದೆ, DAP ಅಂತ ಬರ್ತೈತಿ ಫರ್ಟಿಲೈಸರ್. ಅದರಲ್ಲಿ ಸಾರಜನಕ 18% ಇರುತ್ತೆ, ರಂಜಕ 46% ಇರ್ತೈತಿ, ಪೊಟ್ಯಾಷಿಯಮ್ ಅತ್ಯಂತ ಕಡಿಮೆ ಅಂಶ ಇರ್ತೈತಿ. ಇನ್ನು ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅಂತ ಬರುತ್ತೆ, ಅದು ಸಾರಜನಕ ಏನಿರಲ್ಲ, ರಂಜಕ ಏನಿರಲ್ಲ, ಪೊಟ್ಯಾಷಿಯಮ್ 60% ಇರುತ್ತೆ ಇದರಲ್ಲಿ. ನೋಡಿ, ಇದರ ಆಲ್ರೆಡಿ ಹೇಳಿದಲ್ಲ ನಿಮಗೆ. ಯೂರಿಯಾ ಬೇಕಂದರೆ, ಸಾರಜನಕ ಬೇಕಾದರೆ ಯೂರಿಯಾ ಹಾಕ್ತಾರೆ. ಸಾರಜನಕ ಪ್ಲಸ್ ಮತ್ತು ರಂಜಕ ಎರಡೂ ಬೇಕಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಹಾಕ್ತಾರೆ. ಮತ್ತು ಪೊಟ್ಯಾಷಿಯಮ್ ಬೇಕಾದರೆ ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅಂತ ಹಾಕ್ತಾರೆ. ಈ 3 ರೀತಿಯ ರಸಗೊಬ್ಬರಗಳನ್ನು ನಮ್ಮ ಭಾರತದಲ್ಲಿ ಮಾರಾಟವಾಗ್ತವೆ. ಇನ್ನು ರಸಗೊಬ್ಬರ ಆಮದಿನ ಮೇಲೆ ಜಾಗತಿಕ ಸಂಘರ್ಷಗಳ ಪರಿಣಾಮ, ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ಆನ್ ಫರ್ಟಿಲೈಸರ್ಸ್ ಇಂಪೋರ್ಟ್. 2025-26ರಲ್ಲಿ ಭಾರತವು
$14.5 ಬಿಲಿಯನ್ ಗಿಂತಲೂ ಹೆಚ್ಚಿನ ಮೌಲ್ಯದ ರಸಗೊಬ್ಬರಗಳನ್ನು ಆಮದು ಮಾಡಿಕೊಂಡಿದೆ. ಅಂದರೆ ಹಿಂದಿನ ವರ್ಷ $8.2 ಬಿಲಿಯನ್ ಆಗಿತ್ತು. ಈ ವರ್ಷ ಏಟಾಗೈತಿ $14.5 ಬಿಲಿಯನ್ ಆಗಿತ್ತು. ಓಕೆ, ಇನ್ನು 3 ಟೈಪ್ ಹೇಳಿದ್ವಲ್ಲ ನಾವು ಆವಾಗಲೇ, ಯೂರಿಯಾ, DAP, MOP ಅಂತ. ಅದರ ಮೌಲ್ಯ ಎಷ್ಟೆಷ್ಟು ಇಂಪೋರ್ಟ್ ಮಾಡ್ಕೊಂಡಿವೆ, ಎಷ್ಟೆಷ್ಟು ಮೌಲ್ಯ ಅಷ್ಟು ಇಂಪೋರ್ಟ್ ಮಾಡ್ಕೊಂಡಿತ್ತು. ಯೂರಿಯಾ ಆಮದಿನ ಮೌಲ್ಯ $5.2 ಬಿಲಿಯನ್ ಇದೆ. DAP ಆಮದಿನ ಮೌಲ್ಯ $4.9 ಬಿಲಿಯನ್ ಇದೆ. MOP ಆಮದಿನ ಮೌಲ್ಯ $1.3 ಬಿಲಿಯನ್ ಇದೆ. ಇದು 2022-23 ನಂತರದ ಅತ್ಯಂತ ಗರಿಷ್ಠ ಮಟ್ಟವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ಆ ವರ್ಷದಲ್ಲಿ ಆಮದು ವೆಚ್ಚವು $15.3 ಬಿಲಿಯನ್ ತಲುಪಿತ್ತು. ಇನ್ನು ಫಿಸ್ಕಲ್ ಇಂಪ್ಯಾಕ್ಟ್ ಏನಾಗುತ್ತೆ ಇದರಿಂದ? ಮುನ್ಸೂಚನೆಗಳ ಪ್ರಕಾರ ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಹೀಗೆ ಮುಂದುವರಿದರೆ 2026-27ರ ಈ ಆರ್ಥಿಕ ವರ್ಷದಲ್ಲಿ ಭಾರತ ರಸಗೊಬ್ಬರ ಸಬ್ಸಿಡಿ ವೆಚ್ಚವು ದಾಖಲೆಯ 3 ಲಕ್ಷ ಕೋಟಿ ದಾಟಬಹುದು. ಇದು ಬಜೆಟ್ನ ಅಂದಾಜದ 1.71 ಲಕ್ಷ ಕೋಟಿಗಿಂತ ಗಣನೀಯವಾಗಿ ಹೆಚ್ಚಾಗಲಿದೆ. ಇದು ಫಿಸ್ಕಲ್ ಇಂಪ್ಯಾಕ್ಟ್ ಹೇಳಿದ್ದಾರೆ. ಇನ್ನು ಇತರ ಸಂಬಂಧಿತ ಅಂದರೆ ಅದರ ಪಾಸಿಬಲ್ ಇಂಪ್ಯಾಕ್ಟ್ ಏನಾಗ್ಬೋದು? ಇದರಿಂದ ಆಹಾರ ಅಭದ್ರತೆ ಆಗ್ಬೋದು, ಫುಡ್ ಇನ್ಸೆಕ್ಯೂರಿಟಿ ಆಗ್ಬೋದು, ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯುವುದು, ಡಿಪ್ರಿಸಿಯೇಷನ್ ಆಫ್ ರುಪೀಸ್, ಚಾಲ್ತಿ ಖಾತೆ ಕೊರತೆ ಹೆಚ್ಚಾಗುವುದು ಇತ್ಯಾದಿ. ಭಾರತದ ರಸಗೊಬ್ಬರ ಆಮದು ವೆಚ್ಚ ಬಿಲಿಯನ್ USD. ಇಂಡಿಯನ್ ಫರ್ಟಿಲೈಸರ್ ಇಂಪೋರ್ಟ್ ಬಿಲ್ ಅಂದರೆ ಯಾವುದಕ್ಕೆ ಎಷ್ಟೆಷ್ಟು, ಯಾವ ವರ್ಷದಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದೆ ಅಂತ ನಾವು 2022-23ರಲ್ಲಿ $15.3 ಬಿಲಿಯನ್ ಖರ್ಚು ಮಾಡಿ ನಾವು. ಯಾಕೆ ಅಷ್ಟಾಗಿದೆ ಅಂದರೆ ಯುದ್ಧ ಇತ್ತಲ್ಲ, ಯುದ್ಧ ಟೈಮಲ್ಲಿ ಜಾಸ್ತಿ ಖರ್ಚಾಗುತ್ತೆ. ಅಂದರೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತಲ್ಲ ಆ ಟೈಮಲ್ಲಿ, ಅದಕ್ಕೆ 2024-25ರಲ್ಲಿ $8.2 ಬಿಲಿಯನ್ ಆಗಿತ್ತು. ಅಗೇನ್ 2025-26ರಲ್ಲಿ $14.5 ಬಿಲಿಯನ್ ಆಗಿದೆ. ಯಾಕೆಂದರೆ ಈಗ ಮತ್ತೆ ಇರಾನ್ ಮತ್ತು ಅಮೇರಿಕದು ಮತ್ತು ಇರಾನ್ದು ಸಂಘರ್ಷಗೊಳಗಾಯ್ತಲ್ಲ, ಅದು ಸಲುವಾಗಿ ಜಾಸ್ತಿ ಆಗಿದೆ. ಇನ್ನು ಈಗ ನಾವು 3 ಮುಖ್ಯ ಫರ್ಟಿಲೈಸರ್ ಹೇಳಿದ್ವಲ್ಲ, ಅದರ ಮೌಲ್ಯ ಎಷ್ಟು 2025-26 ಆಮದು ಮಾಡಿಕೊಂಡಿದ್ದು? ಯೂರಿಯಾ $5.2 ಬಿಲಿಯನು, DAP $4.9 ಬಿಲಿಯನು, MOP $1.3 ಬಿಲಿಯನು. ಮತ್ತು ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಆದಂಥ ಸೀತಾರಾಮ್ ಅವರಿಂದ 3F ಆತಂಕಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾರು? ಸೀತಾರಾಮ್ ಅವರು. ಅಂದರೆ 3F ಅಂತ ಮೆನ್ಷನ್ ಮಾಡಿದ್ದಾರೆ. ಅದು ಅಂದರೆ 3F ಆತಂಕಗಳು ಬರ್ಬೋದು ಅಂತ ಹೇಳಿದ್ದಾರೆ. ಯಾವುದದು 3F ಅಂದರೆ? ಫಸ್ಟ್ F ಅಂದರೆ ಫ್ಯೂಯಲ್ ಅಂದರೆ ಇಂಧನ, ಎರಡನೇದು ಫರ್ಟಿಲೈಸರ್ ಅಂದರೆ ರಸಗೊಬ್ಬರ, ಮೂರನೇದು ಫಾರಿನ್ ಎಕ್ಸ್ಚೇಂಜ್ ಅಂದರೆ ವಿದೇಶಿ ವಿನಿಮಯ. ಇದರ ಬಗ್ಗೆ ಕ್ವಶನ್ ನೋಡೋಣ. ಪ್ರಿಲಿಮ್ಸ್ ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ಒಂದು ಕ್ವಶನ್ ಹಾಕಿದ್ದೀನಿ. ಭಾರತದಲ್ಲಿ ಸಾಮಾನ್ಯವಾಗಿ ಬಳಸಲಾಗುವ ರಸಗೊಬ್ಬರಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದನೇದು, ಯೂರಿಯಾವು ಸುಮಾರು 46% ಸಸಾರಜನಕವನ್ನು ಹೊಂದಿರುವ ಒಂದು ಸಸಾರಜನಕಯುಕ್ತ ರಸಗೊಬ್ಬರವಾಗಿದೆ. ಎರಡನೇದು, ಡೈ ಅಮೋನಿಯಂ ಫಾಸ್ಫೇಟ್ ಮುಖ್ಯವಾಗಿ ಪೊಟ್ಯಾಷಿಯಮನ್ನು ಪೂರೈಸುತ್ತದೆ ಮತ್ತು ಅತ್ಯಲ್ಪ ಪ್ರಮಾಣದ ರಂಜಕವನ್ನು ಹೊಂದಿರುತ್ತದೆ. 3, ಮ್ಯೂರಿಯೇಟ್ ಆಫ್ ಪೊಟ್ಯಾಷ್ ಅನ್ನು ಪ್ರಮುಖವಾಗಿ ಬೆಳೆಗಳಿಗೆ ಪೊಟ್ಯಾಷಿಯಂ ಪೂರೈಸಲು ಬಳಸಲಾಗುತ್ತದೆ. 4, ಯೂರಿಯಾವು ಗಣನೀಯ ಪ್ರಮಾಣದಲ್ಲಿ ರಂಜಕ ಮತ್ತು ಪೊಟ್ಯಾಷಿಯಮನ್ನು ಹೊಂದಿರುತ್ತದೆ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿವೆ? ಈ ಕ್ವಶನ್ ಕೇಳಿದರೆ ಯಾವ್ಯಾವ ತಪ್ಪಾಗಿದೆ ಅಂತ ಕೇಳಿದ್ದಾರೆ. A 1, 2 ಮತ್ತು 3 ಮಾತ್ರ, B 2 ಮತ್ತು 4 ಮಾತ್ರ, C 3 ಮತ್ತು 4 ಮಾತ್ರ, D 1, 2, 3 ಮತ್ತು 4. ಇದಕ್ಕೆ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮೂರನೇ ಟಾಪಿಕ್ ಬಂದು, RBI ರೂಪಾಯಿ ಮೌಲ್ಯವನ್ನು ರಕ್ಷಿಸಬೇಕೇ ಅಥವಾ ಅದು ತನ್ನದೇ ಆದ ಮಟ್ಟವನ್ನು ಕಂಡುಕೊಳ್ಳಲು ಬಿಡಬೇಕೇ? ಶುಡ್ RBI ಡಿಫೆಂಡ್ ರುಪಿ ಆರ್ ಲೆಟ್ ಇಟ್ ಫೈಂಡ್ ಇಟ್ಸ್ ಓನ್ ಲೆವೆಲ್? ಇದು ಏನಂದರೆ ಹಿಂದೂ ಪೇಪರಲ್ಲಿ ಇದು ಒಂದು ಆರ್ಟಿಕಲ್ ಬಂದಿದೆ, ಅದನ್ನು ನೋಡೋಣ.
US ಡಾಲರ್ ಎದುರು ರೂಪಾಯಿ ಮೌಲ್ಯವು ಗಣನೀಯವಾಗಿ ಕುಸಿದಿದೆ, ದುರ್ಬಲಗೊಂಡಿದೆ. ಹಾಗಾದರೆ ರೂಪಾಯಿ ಮೌಲ್ಯ ಕುಸಿಯುತ್ತಿರುವುದಕ್ಕೆ ಕಾರಣಗಳೇನು? ವೈ ಈಸ್ ದ ರುಪಿ ಫಾಲಿಂಗ್? ಒಂದನೇದಾಗಿ ಅಮೆರಿಕದಲ್ಲಿನ ಹೆಚ್ಚಿನ ಬಡ್ಡಿ ದರಗಳು, ಹೈಯರ್ US ಇಂಟ್ರೆಸ್ಟ್ ರೇಟ್ಸ್. ಇದು ಬಂಡವಾಳವನ್ನು US ಕಡೆಗೆ ಆಕರ್ಷಿಸ್ತಿದೆ. ಹೇಗೆ ಇದು ಬಂಡವಾಳ ಆಕರ್ಷಿಸ್ತಿದೆ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಮ್ಮ ಬ್ಯಾಂಕಲ್ಲಿ FD ಇಟ್ಟರೆ ಎಷ್ಟು ಕೊಡ್ತಾರೆ? ಒಂದು 7% ಅಂದ್ಕೊಳ್ಳಿ. ಅವಾಗ ಏನಾದರೂ ಬ್ಯಾಂಕು ಒಂದು 15% ಕೊಡ್ತೀನಿ ಅಂದರೆ ಏನು ಮಾಡ್ತೀರಾ ನೀವು? ಹೋಗಿ ಎಲ್ಲ FD ಇಡ್ತೀರ ತಾನೆ? ಅದೇ ಥರ ಇದು US ಅಲ್ಲಿ ಏನು ಮಾಡ್ತಾಯಿದ್ರೆ, ಹೈಯರ್ ಇಂಟ್ರೆಸ್ಟ್ ರೇಟ್ ಕೊಡ್ತಾವ್ರೆ. ಅದೇನಾಗ್ತಿದೆ ಅಂದರೆ ಆಟೋಮೆಟಿಕ್ಕಾಗಿ ಬಂಡವಾಳ ಅಂದರೆ ಇನ್ವೆಸ್ಟ್ ಮಾಡೋರಿಗೆ ಅಟ್ರಾಕ್ಷನ್ ಆಗ್ತಿದೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅಲ್ಲಿ ಡಾಲರ್ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಎರಡನೇ ಬಂದು ಕಚ್ಚಾ ತೈಲಗಳ ಬೆಲೆ ಏರಿಕೆ, ರೈಸಿಂಗ್ ಕ್ರೂಡ್ ಆಯಿಲ್ ಪ್ರೈಸಸ್. ಇದು ಭಾರತದ ಆಮದು ವೆಚ್ಚವನ್ನು ಹೆಚ್ಚಿಸ್ತದೆ. ಅದೇ ಅಗೇನ್ ನಾವು ಕ್ರೂಡ್ ಆಯಿಲ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೋತೀವಲ್ಲ, ಆಮದು ಮಾಡ್ಕೋತೀವಲ್ಲ, ಮತ್ತು ಅದು ಬೆಲೆ ಹೆಚ್ಚಾದಾಗ ನಮಗೆ ಈಗ 1 ಲೀಟ್ರಿಗೆ ಸಪೋಸ್ 90 ರೂಪಾಯಿ ಇತ್ತಪ್ಪ, ಅವ್ರು 100 ರೂಪಾಯಿ ಮಾಡಿಬಿಟ್ರೆ 10 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತಲ್ಲ, ಅದೇ ಥರ ನಮ್ಮಲ್ಲಿ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ರುಪಿ ಮೇಲೆ ಮೌಲ್ಯ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ನು ಮೂರನೇದು ಬಂದು ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದುಕೊಳ್ಳುತ್ತಿರುವುದು, ಫಾರಿನ್ ಇನ್ವೆಸ್ಟರ್ಸ್ ಪುಲ್ಲಿಂಗ್ ಮನಿ ಔಟ್. ಯಾಕಂದರೆ ಇವಾಗ ಅಸ್ಥಿರವಾಗಿದೆಯಲ್ಲ, ಅದಕ್ಕೆ ಅವರಿಗೊಂದು ಭಯ, ಅಂದರೆ ಮಾರ್ಕೆಟ್ ಹೆಂಗಾಗುತ್ತೋ ಏನಿಲ್ಲ ಅಂತ. ಅದಕ್ಕೆ ವಿದೇಶಿ ಹುಡುಗರು ದುಡ್ಡು ತಗೋತಾ ಇದ್ರು ವಾಪಸ್, ಅದರ ಸಲುವಾಗಿ ಕೂಡ. ನಾಲ್ಕನೇ ಬಂದು ಅದೇ ಹೇಳೋದಿಲ್ಲ, ಹಾಗೇನು ಜಾಗತಿಕ ಭೌಗೋಳಿಕ ರಾಜಕೀಯ ಅನಿಶ್ಚಿತಗಳು, ಗ್ಲೋಬಲ್ ಜಿಯೋಪಾಲಿಟಿಕಲ್ ಅನ್ಸರ್ಟನಿಟೀಸ್. ಈಗ ಯಾಕಿದೆ ಅಂದರೆ ಅಮೇರಿಕ ಮತ್ತು ಇರಾನ್ ನಡುವೆ ವಾರ್ ನಡೀತಿದೆಯಲ್ಲ, ಅದರ ಸಲುವಾಗಿ ಅನ್ಸರ್ಟನಿಟೀಸ್ ನಡೆದಿದೆ. ಹಾಗಾದರೆ RBI ರೂಪಾಯಿಯನ್ನು ಹೇಗೆ ರಕ್ಷಿಸುತ್ತದೆ? ಹೌ RBI ಡಿಪೆಂಡ್ ದ ರುಪೀಸ್? RBI ಈ ಕೆಳಗಿನ ಕ್ರಮಗಳ ಮೂಲಕ ಮಧ್ಯ ಪ್ರವೇಶಿಸುತ್ತದೆ. ಒಂದನೇದು, ವಿದೇಶಿ ವಿನಿಮಯ ಮೀಸಲಿನಿಂದ ಡಾಲರ್ಗಳನ್ನು ಮಾರಾಟ ಮಾಡುವುದು. ಅಂದರೆ ನಮ್ಮಲ್ಲಿ ಏನು ಫಾರೆಕ್ಸ್ ರಿಸರ್ವ್ ಅಂತ ಇದೆಯಲ್ಲ, ಅದರಿಂದ ಡಾಲರನ್ನು ಮಾರಾಟ ಮಾಡೋದು, ಅವು ದುಡ್ಡು ಬರುತ್ತೆ ನಮಗೆ. ಎರಡನೇದು, ಮಾರುಕಟ್ಟೆಯಲ್ಲಿ ರೂಪಾಯಿಗಳನ್ನು ಖರೀದಿಸುವುದು. ಅಂದರೆ ನಮ್ಮ ರೂಪಾಯಿಗಳನ್ನ ಖರೀದಿ ಮಾಡೋದು. ಇದು ಮಾರುಕಟ್ಟೆಯಲ್ಲಿ ಡಾಲರ್ಗಳ ಪೂರೈಕೆಯನ್ನು ಹೆಚ್ಚಿಸುತ್ತದೆ ಮತ್ತು ರೂಪಾಯಿ ಮೌಲ್ಯಕ್ಕೆ ಬೆಂಬಲ ನೀಡುತ್ತದೆ. ಹೌದು. ರೂಪಾಯಿಯನ್ನು ರಕ್ಷಿಸುವುದರಿಂದ ಎದುರಾಗುವ ಸಮಸ್ಯೆಗಳೇನು? ಪ್ರಾಬ್ಲಮ್ಸ್ ವಿತ್ ಡಿಫೆಂಡಿಂಗ್ ದ ರುಪೀಸ್. ಅಂದರೆ ನಮ್ಮದು RBI ಏನಿದೆಯಲ್ಲ, ಈ ಥರ ರಕ್ಷಣೆ ಮಾಡಿದರೆ ಅದರಿಂದ ಆಗುವಂಥ ಸಮಸ್ಯೆಗಳೇನಂತ. ಪ್ರಾಬ್ಲಮ್ಸ್ ವಿತ್ ಡಿಪೆಂಡಿಂಗ್ ದ ರುಪೀಸ್ ಏನಾಗುತ್ತೆ? ವಿದೇಶಿ ವಿನಿಮಯ ಮೀಸಲು ನಿಧಿ ಕುಸಿತ, ಡಿಕ್ಲೈನಿಂಗ್ ಫಾರೆಕ್ಸ್ ರಿಸರ್ವ್ಸ್. ಅಂದರೆ ಅವಾಲ ಹೇಳಿದಲ್ಲ, RBI ಏನೈತಿಲ್ಲ ಡಾಲರ್ಗಳು ಮಾರಾಟ ಮಾಡ್ತಿದೆ ಅಂತ, ಅದರಿಂದ ಏನಾಗುತ್ತೆ, ಆಟೋಮೆಟಿಕ್ ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗುತ್ತೆ. ನಗದು ಲಭ್ಯತೆಗೆ ಬಿಗಿಯಾಗುವುದು. ಏನಂದರೆ RBI ಮಾರುಕಟ್ಟೆಯಿಂದ ರೂಪಾಯಿಗಳನ್ನು ಹಿಂಪಡೆದಾಗ ಮಾರುಕಟ್ಟೆಯಲ್ಲಿ ನಗದು ಚಲಾವಣೆ ಅಥವಾ ಲಭ್ಯತೆ ಕಡಿಮೆ ಆಗುತ್ತದೆ. ಅಂದರೆ ಮಾರ್ಕೆಟಿಂದ ದುಡ್ಡು ತೊಗೊಂಡ್ರೆ ಮಾರ್ಕೆಟಲ್ಲಿ ಚಲಾವಣೆಯಲ್ಲಿರೋ ದುಡ್ಡು ಕಡಿಮೆ ಆಗುತ್ತೆ, ಅದು ಕೂಡ ನಮ್ಮದು ಲಿಕ್ವಿಡಿಟಿ ಕಡಿಮೆ ಮಾಡ್ತೈತೆ. ಸೀಮಿತ ಪರಿಣಾಮಕಾರಿತ್ವ, ಲಿಮಿಟೆಡ್ ಎಫೆಕ್ಟಿವ್ನೆಸ್. ಜಾಗತಿಕ ಪ್ರತಿಕೂಲವಾಗಿಯೇ ಮುಂದುವರೆದರೆ ರೂಪಾಯಿಯನ್ನು ಆಕ್ರಮಣಕಾರಿಯಾಗಿ ರಕ್ಷಿಸುವುದು ಕೇವಲ ಅದರ ಅಪಮೌಲ್ಯೀಕರಣವನ್ನು ಮುಂದೂಡಬಹುದಷ್ಟೇ. ಹೌದು. ಇನ್ನು RBI ರೂಪಾಯಿಯನ್ನು ರಕ್ಷಿಸುವ ಪ್ರಕ್ರಿಯೆಯನ್ನು, ದಿ ಪ್ರೊಸೆಸ್ ಏನಿದೆಪ್ಪ? RBI ವಿದೇಶಿ ವಿನಿಮಯ ಮೀಸಲಿನಿಂದ ಡಾಲರ್ಗಳನ್ನು ಮಾರಾಟ ಮಾಡ್ತೈತಿ. ಹೌದು. ಪ್ರತಿಯಾಗಿ ಮಾರ್ಕೆಟಿಂದ ರೂಪಾಯಿಗಳನ್ನು ಖರೀದಿಸುತ್ತದೆ. ಇದು ರೂಪಾಯಿಯ ಬೇಡಿಕೆಯನ್ನು ಹೆಚ್ಚಿಸುತ್ತದೆ. ಹೌದು. ಮಾರುಕಟ್ಟೆಯಲ್ಲಿ ಡಾಲರ್ಗಳ ಪೂರೈಕೆ ಹೆಚ್ಚಾಗುತ್ತದೆ. ಹೌದು. ಫಲಿತಾಂಶ ಏನಾಗುತ್ತೆ ಅಂದರೆ ರೂಪಾಯಿ ಮೌಲ್ಯಕ್ಕೆ ಬೆಂಬಲ ಸಿಗ್ತೈತಿ, ಅತಿಯಾದ ಕುಸಿತ ನಿಯಂತ್ರಣಕ್ಕೆ ಬರುತ್ತದೆ. ಹೌದು. ಇಷ್ಟೆಲ್ಲ ಪ್ರೊಸೆಸ್ ಮಾಡ್ತೈತೆ. ಏನೈತೈತಿ, RBI ಏನು ಮಾಡ್ತೈತೆ ಅಂದರೆ ವಿದೇಶಿ ವಿನಿಮಯ ಮೀಸಲಿನಿಂದ ಡಾಲರ್ಗಳನ್ನು ಮಾರಾಟ ಮಾಡ್ತೈತಿ, ಒಂದನೇದು. ಎರಡನೇದು, ಮಾರುಕಟ್ಟೆಯಿಂದ ರೂಪಾಯಿಗಳನ್ನು ಖರೀದಿ ಮಾಡ್ತೈತಿ. ಅವಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ರೂಪಾಯಿಗೆ ಬೇಡಿಕೆ ಹೆಚ್ಚಾಗ್ತೈತಿ. ಆವಾಗ ಮಾರ್ಕೆಟಲ್ಲಿ ಡಾಲರ್ಗಳ ಪೂರೈಕೆ ಹೆಚ್ಚಾಗ್ತದೆ. ಅಂದರೆ ಡಾಲರ್ಗಳು ಮಾರ್ಕೆಟಿಗೆ ಬರ್ತೈತಲ್ಲ, ಅವಾಗ ಹೆಚ್ಚಾಗುತ್ತೆ. ಫಲಿತಾಂಶ ಏನಾಗುತ್ತೆ ಅಂದರೆ ರೂಪಾಯಿ ಮೌಲ್ಯಕ್ಕೆ ಬೆಂಬಲ ಸಿಗ್ತೈತಿ. ಅಂದರೆ ಕಡಿಮೆ ಬಿದ್ದಕ್ಕೆ ಬೇಕಾಗುತ್ತಲ್ಲ. ಅಂದರೆ ಸಪೋಸ್ ಮಾರ್ಕೆಟಿಂದ ದುಡ್ಡು ತೊಗೊಂಡ್ಗಡೆ ರೂಪಾಯಿ ಬೇಕಾಗುತ್ತೆ ಮಾರ್ಕೆಟಲ್ಲಿ, ಅವಾಗ ಅದಕ್ಕೆ ಬೆಂಬಲ ಸಿಗ್ತೈತಿ. ಮತ್ತು ಅತಿಯಾಗಿ ಡೌನ್ ಫಾಲ್ ಆಗೋದು ಕಡಿಮೆ ಮಾಡ್ತೈತೆ ಅಷ್ಟೇ ಇದು.
ಇದರಲ್ಲಿ ಏನು ಹೇಳಿದಾರಂದರೆ ಆರ್ ಬಿ ಐ ರೂಪಾಯಿ ಮೌಲ್ಯವನ್ನು ರಕ್ಷಿಸಬೇಕೆ ಅಥವಾ ಅದು ತನ್ನದೇ ಆದ ಮಟ್ಟವನ್ನು ಕಂಡುಕೊಳ್ಳಲು ಬಿಡಬೇಕೆ? ಸುಡ್ ಆರ್ ಬಿ ಐ ಡಿಫೆಂಡ್ ರುಪಿ ಆರ್ ಲೆಟ್ ಇಟ್ ಫೈಂಡ್ ಇಟ್ಸ್ ಓನ್ ಲೆವೆಲ್? ಆರ್ ಬಿ ಐಗೆ ಇರುವ ಸಂದಿಗ್ಧತೆ ಯಾವ ಮಟ್ಟದವರೆಗೆ ರೂಪಾಯಿಯನ್ನು ರಕ್ಷಿಸಬೇಕು? ಡೆಲೆಮಾ ಫಾರ್ ಆರ್ ಬಿ ಐ ಟು ವಾಟ್ ಎಕ್ಸ್ಟೆಂಟ್ ಡಿಫೆಂಡ್ ಆರ್ ರುಪೀಸ್? ರೂಪಾಯಿ ಮೌಲ್ಯವು ತನ್ನದೇ ಆದ ಮಟ್ಟವನ್ನು ಕಂಡುಕೊಳ್ಳಲು ಬಿಡುವುದರ ಪರವಾಗಿರುವ ವಾದಗಳು. ಆರ್ಗ್ಯುಮೆಂಟ್ ಫಾರ್ ಲೆಟ್ಟಿಂಗ್ ರುಪಿ ಫೈಂಡ್ ಇಟ್ಸ್ ಓನ್ ಲೆವೆಲ್. ಅಂದರೆ ಈಗ ಆರ್ ಬಿ ಐ ಏನು ಡಿಫೆಂಡ್ ಮಾಡ್ಕೋತಾ ಇದೆಯಲ್ಲ ರುಪಿನ, ಈ ರೂಪಾಯಿದಿಂದ ಅಂದರೆ ನಮ್ಮ ಆರ್ಥಿಕತೆ ಮೇಲೆ ಯಾವ ರೀತಿ ಪೆಟ್ಟು ಬೀಳ್ತಾ ಒಂದು ಆರ್ಗ್ಯುಮೆಂಟ್ ನಡೆದೈತೆ. ಅದು ಏನು ನಡೆದೈತೆ ಆರ್ಗ್ಯುಮೆಂಟ್ ಅಂದರೆ, ದುರ್ಬಲ ರೂಪಾಯಿ ಮೌಲ್ಯವು ಜಾಗತಿಕವಾಗಿ ಭಾರತೀಯ ಸರಕುಗಳನ್ನು ಅಗ್ಗವಾಗಿಸುವ ಮೂಲಕ ರಫ್ತುಗಳಿಗೆ ಸಹಾಯ ಮಾಡುತ್ತದೆ. ಉದಾಹರಣೆ, ಐ ಟಿ ಸೇವೆಗಳು, ಜವಳಿ ರಫ್ತು ಮತ್ತು ಉತ್ಪಾದನಾ ವಲಯಗಳ ರಫ್ತುಗಳು ಇದರಿಂದ ಲಾಭ ಪಡೆಯಬಹುದು. ಹೇಗೆಂದರೆ ರೂಪಾಯಿ ಮೌಲ್ಯ ಕುಸಿಯೋದ್ರಿಂದ, ಸಪೋಸ್ ಹೆಂಗಂದರೆ ಈಗ $1ಗೆ 95 ರೂಪಾಯಿ ಇದೆಯಪ್ಪ, ಹಾಗೆ ಈಗ ಅದು 120 ಹಿಂಗಾಯ್ತು ಸಪೋಸ್, ನಾನು ಒಂದು ಅಮೌಂಟ್ ಹೇಳ್ತಾ ಇರೋದಷ್ಟೇ. ಅವಾಗ ಏನಾಗುತ್ತೆ, ನಾವು ಜಾಸ್ತಿ ರುಪೀಸ್ ಕೊಡಬೇಕಾಗುತ್ತಲ್ಲ, ಅದ್ರ ಸಲುವಾಗಿ ಏನಾಗುತ್ತೆ, ನಮ್ಮದು ಎಕ್ಸ್ಪೋರ್ಟ್ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಮಾರುಕಟ್ಟೆ ಆಧಾರಿತ ವಿನಿಮಯ ದರಗಳು ದೀರ್ಘಾವಧಿಯಲ್ಲಿ ಹೆಚ್ಚು ಆರೋಗ್ಯವಾಗಿರುತ್ತವೆ. ರೂಪಾಯಿ ಮೌಲ್ಯದ ಅತಿಯಾದ ಕುಸಿತದಿಂದಾಗಿ ಉಂಟಾಗುವ ಅಪಾಯಗಳವು? ರಿಸ್ಕ್ ಆಫ್ ಎಕ್ಸೆಸಿವ್ ರುಪಿ ಡಿಪ್ರಿಸಿಯೇಷನ್. ಅಂದರೆ ಅತಿಯಾಗಿ ಕುಸಿಯೋದ್ರಿಂದ ಏನಾಗ್ತದೆ ಪರಿಣಾಮ? ಆಮದು ಆಧಾರಿತ ಹಣದುಬ್ಬರ, ಇಂಪೋರ್ಟೆಡ್ ಇನ್ಫ್ಲೇಷನ್. ಅಂದರೆ ರೂಪಾಯಿ ಮೌಲ್ಯವು ಆಮದುಗಳನ್ನು ಹೆಚ್ಚು ದುಬಾರಿಯಾಗಿಸ್ತದೆ. ಹಾಗೇನು ಹೇಳಿದಲ್ಲ, ಈಗ $1ಗೆ 85-86 ಇದೆ ಅನ್ಕೊಳ್ಳೋಣ. ಅದು 90 ರೂಪಾಯಿ ಆಗ್ಬಿಟ್ರೆ 5 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಲ್ಲ ನಾವು, ಅದೇ ಥರ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದೇನಾಗುತ್ತೆ, ಭಾರತವು ಪ್ರಮುಖ ಕಚ್ಚಾ ತೈಲ, ರಸಗೊಬ್ಬರಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ಯಂತ್ರೋಪಕರಣಗಳನ್ನು ಆಮದು ಮಾಡಿಕೊಳ್ತದೆ. ಇವುಕ್ಕರ ಬೆಲೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಕರೆಂಟ್ ಅಕೌಂಟ್ ಪ್ರೆಷರ್, ಚಾಲ್ತಿ ಖಾತೆಯ ಮೇಲೆ ಒತ್ತಡ. ಈಗೇನು ಅಕೌಂಟಲ್ಲಿ ದುಡ್ಡು ಇರುತ್ತಲ್ಲ ಅದ್ರ ಮೇಲೆ ಒತ್ತಡ ಆಗುತ್ತೆ. ದುರ್ಬಲ ರೂಪಾಯಿಯು ಭಾರತ ಆಮದು ವೆಚ್ಚವನ್ನು, ಬಾಹ್ಯ ಆರ್ಥಿಕ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ. ಹೌದು, ಈ ಲೇಖನ ಕೆಳಗಿನ ತೀರ್ಮಾನಿಸುತ್ತೆ. ಅಂದರೆ ಫೈನಲ್ ಆಗಿ ಆರ್ಟಿಕಲ್ ಏನು ಹೇಳ್ತೈತೆ ಅಂದರೆ, ಅತಿಯಾದ ರಕ್ಷಣೆಯಾಗಲಿ ಅಥವಾ ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡದೇ ಇರುವುದಾಗಲಿ ಸೂಕ್ತವಲ್ಲ. ಕರೆನ್ಸಿ ಮಾರುಕಟ್ಟೆಯಲ್ಲಿ ಆತಂಕ ಅಥವಾ ತೀವ್ರ ಅಸ್ಥಿರತೆಯನ್ನು ತಡೆಗಟ್ಟುವ ಜೊತೆಗೆ ಮಾರುಕಟ್ಟೆ ಆಧಾರಿತ ಕ್ರಮೇಣ ಹೊಂದಾಣಿಕೆ ಅವಕಾಶ ನೀಡುವುದು ಆರ್ ಬಿ ಐನ ಸಾಮಾನ್ಯ ಕಾರ್ಯತಂತ್ರವಾಗಿದೆ ಅಂತ ಹೇಳ್ತಾರೆ. ಅಂದರೆ ಅತಿಯಾಗಿ ಹಸ್ತಕ್ಷೇಪ ಮಾಡ್ಬೋದು, ಅತಿಯಾಗಿ ರಕ್ಷಣೆನೂ ಮಾಡ್ಬೋದು ಅಂತ ಹೇಳ್ತಾರೆ. ಮಿಡಲಲ್ಲಿ ಇರ್ಬೇಕಂತ ಹೇಳ್ತಾರೆ. ಅಂದರೆ ಬ್ಯಾಲೆನ್ಸ್ ಅಪ್ರೋಚ್ ಇರಬೇಕು. ಅಂದರೆ ಇದ್ರ ಮೇಲೆ ಪ್ರಿಲಿಮ್ಸ್ ಕ್ವಶನ್ ಏನು ಕೇಳ್ಬೋದು, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದನೇದು, ದುರ್ಬಲ ರೂಪಾಯಿ ಮೌಲ್ಯವು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ರಫ್ತುಗಳನ್ನು ಹೆಚ್ಚು ದುಬಾರಿಯಾಗಿಸುತ್ತದೆ. ಎರಡನೇದು, ದುರ್ಬಲ ರೂಪಾಯಿ ಮೌಲ್ಯವು ಭಾರತಕ್ಕೆ ಆಮದುಗಳನ್ನು ಅಗ್ಗವಾಗಿಸುತ್ತದೆ. ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗಿವೆ? ಎ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2 ಮಾತ್ರ, ಡಿ 1 ಅಥವಾ 2 ಅಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರನ್ನು. 4ನೇ ಟಾಪಿಕ್ ಮುಂದೆ, ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶ, ಹುಲಿಗಳೇ ಇಲ್ಲ. ಬುಕ್ಸಾ ಟೈಗರ್ ರಿಸರ್ವ್ ವಿತ್ ನೋ ಟೈಗರ್. ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶ ಇದು ಎಲ್ಲಿ ಬರ್ತೈತಪ್ಪ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿರುವ ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶವು ಸುಂದರ್ಬನ್ಸ್ ಜೊತೆಗೆ ಆ ರಾಜ್ಯದ 2 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಬರ್ತೈತೆ ಅದು ಸುಂದರ್ಬನ್ಸ್ ಜೊತೆಗೆ ಇದೆ. ಬುಕ್ಸಾ ಒಂದು ಕಡಿಮೆ ಸಾಂದ್ರತೆಯ ಮೀಸಲು ಪ್ರದೇಶವಾಗಿದ್ದು, ಕಳೆದ ಜನಗಣತಿಯಲ್ಲಿ ಇಲ್ಲಿ ಯಾವುದೇ ಹುಲಿಗಳು ಪತ್ತೆಯಾಗಿಲ್ಲ. ಈ ಅರಣ್ಯವು ಪ್ರಸ್ತುತ ಭೂತಾನು, ಆಸಾಮು, ಜಲದಪಾರ ರಾಷ್ಟ್ರೀಯ ಉದ್ಯಾನದ ಕಾಡುಗಳನ್ನು ಸಂಪರ್ಕಿಸುವ ಒಂದು ತಾತ್ಕಾಲಿಕ ಕಾರಿಡಾರ್ ಆಗಿ ಹೆಚ್ಚು ಕಾರ್ಯನಿರ್ವಹಿಸುತ್ತದೆ. ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶವು ಕಡಿದಕ್ಕೆ ಕಾರಿಡಾರ್ ಸಂಪರ್ಕ ಹೊಂದಿದೆ. ಅಂದರೆ ಇದ್ರ ಗಡಿ ಯುದ್ಧಕ್ಕೆ ಯಾವ್ಯಾವ್ದ್ರ ಜೊತೆಗೆ ಸಂಪರ್ಕ ಹೊಂದಿತ್ತು? ಉತ್ತರದಲ್ಲಿ ಭೂತಾನ್ ಅರಣ್ಯಗಳೊಂದಿಗೆ ಸಂಪರ್ಕ ಹೊಂದೈತಿ. ಪೂರ್ವದಲ್ಲಿ ಕೊಚಗಾಂವ್ ಅರಣ್ಯಗಳು ಆಸಾಂನಲ್ಲಿ, ಮಾನಸ ಹುಲಿ ಸಂರಕ್ಷಿತ ಪ್ರದೇಶ ಆಸಾಂ ಜೋಡ, ಇವು ಪೂರ್ವದಲ್ಲಿ ಇದಾವೆ. ಪಶ್ಚಿಮದಲ್ಲಿ ಜಲದಾಪಾರ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಸಂಪರ್ಕ ಹೊಂದೈತಿ. ಇಂಪಾರ್ಟೆಂಟ್ ಏನಪ್ಪ ಇದರಲ್ಲಿ ನೋಟ್ ಯಾವುದಂದರೆ, ಡಂಪಾ ಹುಲಿ ಸಂರಕ್ಷಿತ ಪ್ರದೇಶ ಇದು ಎಲ್ಲಿ ಬರ್ತೈತಿ? ಮಿಜೋರಾಮಲ್ಲಿ ಬರ್ತೈತಿ. ಪೊಲೊಮೌ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿ ಬರ್ತೈತಿ? ಜಾರ್ಖಂಡಲ್ಲಿ ಬರ್ತೈತಿ.
ಇದು ವಿವಿಧ ಜನಗಣತಿ ಚಕ್ರಗಳಲ್ಲಿ ಶೂನ್ಯ ಹುಲಿ ಜನಸಂಖ್ಯೆಯನ್ನು ದಾಖಲಿಸಿವೆ. ಅಂದರೆ ಇವೆರಡು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಇದರ ಮುಂಚೆ ಜನಸಂಖ್ಯೆ ಅಂದರೆ ಹುಲಿ ಜನಸಂಖ್ಯೆಯಲ್ಲಿ ಶೂನ್ಯವನ್ನು ಸಾಧಿಸಿವೆ. ಇವು ಕೂಡ ಯಾವುದು ಡಂಪಾ ಹುಲಿ ಸಂರಕ್ಷಿತ ಪ್ರದೇಶ ಮಿಜೋರಾಮು, ಪಲಮೌ ಹುಲಿ ಸಂರಕ್ಷಿತ ಪ್ರದೇಶ ಜಾರ್ಖಂಡ್. ಹಾಗಿದ್ರೆ ಕರೆಂಟ್ ನ್ಯೂಸ್ ಏನು ಹೇಳ್ತಿದೆ? ಇತ್ತೀಚೆಗೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವರು ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹುಲಿಗಳನ್ನು ಮರುಪರಿಚಯಿಸುವ ಕೇಂದ್ರ ಸರ್ಕಾರ ಯೋಜನೆ ಪ್ರಕಟಿಸಿದ್ದಾರೆ. ಅಂದರೆ ಹುಲಿಗಳು ಜೀರೋ ಆಗಿದೆಯಲ್ಲ, ಅದನ್ನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವರು ಒಂದು ಯೋಜನೆಯನ್ನು ಪ್ರಕಟಿಸಿದ್ದಾರೆ. ಪ್ರಿಲಿಮ್ಸ್ ಕ್ವಶನ್ ಏನು ಕೇಳ್ಬೋದಪ್ಪ ಇದ್ರ ಬಗ್ಗೆ? ಭಾರತದಲ್ಲಿನ ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1. ಭಾರತದ ಕೆಲವು ಹುಲಿ ಸಂರಕ್ಷಿತ ಪ್ರದೇಶಗಳು ಕೆಲವು ನಿರ್ದಿಷ್ಟ ಮೌಲ್ಯಮಾಪನ ಚಕ್ರಗಳಲ್ಲಿ ಶೂನ್ಯ ಹುಲಿ ಜನಸಂಖ್ಯೆಯನ್ನು ವರದಿ ಮಾಡಿವೆ. 2. ಶೂನ್ಯ ಹುಲಿಗಳನ್ನು ಹೊಂದಿರುವ ಹುಲಿ ಸಂರಕ್ಷಿತ ಪ್ರದೇಶವು ಸ್ವಯಂಚಾಲಿತವಾಗಿ ತನ್ನ ಹುಲಿ ಸಂರಕ್ಷಿತ ಪ್ರದೇಶ ಎಂಬ ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತದೆ. ಆವಾಸಸ್ಥಾನದ ಅವನತಿ ಮತ್ತು ಅಕ್ರಮ ಬೇಟೆಯಾಡುವಿಕೆಯು ಒಂದು ಮೀಸಲು ಪ್ರದೇಶದಿಂದ ಹುಲಿಗಳು ಕಣ್ಮರೆಯಾಗಲು ಕಾರಣವಾಗಬಹುದು. 4ನೇದು, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ಭಾರತದಲ್ಲಿ ಹುಲಿ ಸಂರಕ್ಷಣೆಯೊಂದಿಗೆ ಸಂಬಂಧ ಹೊಂದಿದೆ. ಮೇಲಿನ ಹೇಳಿಕೆಗಳು ಯಾವುವು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 1, 3 ಮತ್ತು 4, ಬಿ 1 ಮತ್ತು 2, ಸಿ 2 ಮತ್ತು 4, ಡಿ 1, 2, 3, 4. ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು 5ನೇ ಟಾಪಿಕ್ ಬಂದು ಮೆಮ್ಪ್ಲೇಷನ್ ಅಂದರೆ ಏನಪ್ಪ? ಮೆಮ್ಪ್ಲೇಷನ್ ಎಂಬುದು ಮೆಮೊರಿ ಚಿಪ್ಗಳು ಮತ್ತು ಇತರ ಸ್ಟೋರೇಜ್ ಸಾಧನಗಳ ಬೆಲೆಯಲ್ಲಿನ ತೀವ್ರ ಏರಿಕೆಯನ್ನು ಸೂಚಿಸುತ್ತದೆ. ಇವು ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಸರ್ವರ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯಗಳಲ್ಲಿ ಬಳಸಲಾಗುವ ಅತ್ಯಗತ್ಯ ಘಟಕಗಳಾಗಿವೆ. ಯಾವುದು? ಮೆಮ್ಪ್ಲೇಸ್ಗಳು ಅಂತ ಕರೀತಾರೆ. ಇವಕ್ಕೆ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ಮೆಮ್ಪ್ಲೇಷನ್ ಅಂದರೆ ಮೆಮ್ರಿ ಚಿಪ್ಗಳಂತ. ಮೆಮ್ರಿ ಚಿಪ್ಗಳು, ಸ್ಟೋರೇಜ್ ಡಿವೈಸ್ಗಳು ಇರ್ತಾವಲ್ಲ, ಇದರಲ್ಲಿ ಸ್ಮಾರ್ಟ್ಫೋನು, ಲ್ಯಾಪ್ಟಾಪು, ಸರ್ವರು, ಇದರಲ್ಲಿ ಅವಕ್ರ ಬೆಲೆ ಜಾಸ್ತಿ ಅಲ್ಲತ್ತಂತ. ಅದಕ್ಕೆ ಮೆಮ್ಪ್ಲೇಷನ್ ಅಂತ ಕರೀತಾರೆ. ಪ್ರಸ್ತುತ ಸನ್ನಿವೇಶ ಏನೈತಪ್ಪ? ಜಾಗತಿಕವಾಗಿ ಸೆಮಿಕಂಡಕ್ಟರ್ ಮೆಮೊರಿ ಬೆಲೆಗಳ ಏರಿಕೆಯು ಭಾರತದ ಸ್ಮಾರ್ಟ್ಫೋನ್ ಮಾರುಕಟ್ಟೆಯ ಮೇಲೆ, ವಿಶೇಷವಾಗಿ ಕೈಗೆಟುಕುವ ಬೆಲೆ ಮೊಬೈಲ್ ಫೋನ್ಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಇವುಗಳನ್ನು ಈ ಕೆಳಗಿನ ಪ್ರಮುಖ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಯಾವುದು? ಅದೇ ಹೇಳಿದಲ್ಲ, ಮೆಮೊರಿ ಚಿಪ್ಗಳು ಮತ್ತು ಸ್ಟೋರೇಜ್ ಡಿವೈಸ್ಗಳು. ಇದರಲ್ಲಿ ಸ್ಮಾರ್ಟ್ಫೋನ್ಗಳು, ಮೆಮೊರಿ ಚಿಪ್ಗಳು ಮತ್ತು ಫೋನ್ಗಳ ಕಾರ್ಯಕ್ಷಮತೆ, ಆ್ಯಪ್ಗಳು, ಫೋಟೋಗಳು, ವಿಡಿಯೋಗಳು, ಒಟ್ಟಾರೆ ಬಳಕೆದಾರ ಅನುಭವವನ್ನು ಉತ್ತಮಗೊಳಿಸುತ್ತದೆ. ಹೌದು, ನಾವು ಫೋನಲ್ಲಿ ಯೂಸ್ ಮಾಡ್ತೀವಲ್ಲ ಸ್ಟೋರೇಜ್. ಲ್ಯಾಪ್ಟಾಪ್ಗಳು, ಇವು ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ಗಳು ಹಾಗೂ ಫೈಲ್ಗಳನ್ನು ಸಂಗ್ರಹಿಸುತ್ತವೆ. ಸುಗಮ ಮಲ್ಟಿಟಾಸ್ಕಿಂಗ್ ಸಹಾಯ ಮಾಡುತ್ತದೆ. ಹೌದು. ಇನ್ನು ಸರ್ವರ್ಗಳಲ್ಲಿ ಏನಪ್ಪ ಇರ್ತವೆ? ಹೆಚ್ಚಿನ ಸಾಮರ್ಥ್ಯದ ಮೆಮೊರಿ ಮತ್ತು ಸ್ಟೋರೇಜ್ ಸಾಧನಗಳು, ವೇಗದ ಡೇಟಾ ಸಂಸ್ಕರಣೆ, ವಿಶ್ವಾಸಾರ್ಹ ಸರ್ವರ್ ಕಾರ್ಯಾಚರಣೆಗಳನ್ನು ಖಚಿತಪಡಿಸುತ್ತವೆ. ಇನ್ನು AI ಮೂಲಸೌಕರ್ಯದಲ್ಲಿ ಹೆಂಗೆ ಯೂಸ್ ಆಗುತ್ತೆ? AI ಕಾರ್ಯಭಾರಗಳು, ಮಾದರಿ ತರಬೇತಿ ಮಾಡೆಲ್ ಟ್ರೈನಿಂಗ್, ದೊಡ್ಡ ಡೇಟಾ ಸೆಟ್ಗಳು, ಹೆಚ್ಚಿನ ಬ್ಯಾಂಡ್ವಿಡ್ತ್ ಕಂಪ್ಯೂಟಿಂಗ್ ಇದು ಅತ್ಯಗತ್ಯ. ಒಟ್ಟಾರೆಯಾಗಿ ಸಾರಾಂಶ ಏನು ಹೇಳಬೇಕಂದ್ರೆ, ಹೆಚ್ಚುತ್ತಿರುವ ಬೇಡಿಕೆ ಮತ್ತು ಪೂರೈಕೆಯ ಕೊರತೆಯು ಮೆಮೊರಿ ಚಿಪ್ಸ್ ಹಾಗೂ ಸ್ಟೋರೇಜ್ ಸಾಧನಗಳ ಬೆಲೆಯಲ್ಲಿ ತೀವ್ರ ಏರಿಕೆಗೆ ಕಾರಣವಾಗಿದೆ. ಇದನ್ನೇ ಮೆಮ್ಪ್ಲೇಷನ್ ಎನ್ನಲಾಗುತ್ತದೆ. ಇದ್ರ ಬಗ್ಗೆ ಪ್ರಿಲಿಮ್ಸ್ ಕ್ವಶನ್ ಏನು ಕೇಳ್ಬೋದಂದರೆ, ಮೆಮ್ಪ್ಲೇಷನ್ ಯಾವುದಕ್ಕೆ ಸಂಬಂಧಿಸಿದೆ? ಎ. ಹವಾಮಾನ ಬದಲಾವಣೆಯಿಂದಾಗಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆ, ರೈಸ್ ಇನ್ ಫುಡ್ ಪ್ರೈಸಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್. ಬಿ. ಮೆಮೊರಿ ಚಿಪ್ಗಳು ಮತ್ತು ಸ್ಟೋರೇಜ್ ಸಾಧನಗಳ ಬೆಲೆಯಲ್ಲಿ ತೀವ್ರ ಏರಿಕೆ, ಶಾರ್ಪ್ ಇನ್ಕ್ರೀಸ್ ಇನ್ ಪ್ರೈಸಸ್ ಆಫ್ ಮೆಮೊರಿ ಚಿಪ್ಸ್ ಆ್ಯಂಡ್ ಸ್ಟೋರೇಜ್. ಸಿ. ಹೆಚ್ಚಿನ ಇಂಧನ ಆಮದುಗಳಿಂದ ಉಂಟಾಗುವ ಹಣದುಬ್ಬರ. ಡಿ. ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳ ಬೆಲೆಯಲ್ಲಿ ಕುಸಿತ. ಇದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಆನ್ಸರ್ನ. ಇನ್ನು ಹಿಂದಿನ ದಿನದ ಪ್ರಶ್ನೆಗಳು ಉತ್ತರ ನೋಡೋಣ. ಗ್ರೀನ್ ಕಾರ್ಡ್ ಬಗ್ಗೆ ಕೇಳಿದ್ವಿ ಕ್ವಶನ್. ಗ್ರೀನ್ ಕಾರ್ಡನ್ನು ಅಧಿಕೃತವಾಗಿ ಕಾಯಂ ನಿವಾಸಿ ಕಾರ್ಡ್ ಎಂದು ಕರೆಯಲಾಗುತ್ತದೆ. ಬಿ. 2. ವಿದೇಶಿ ಪ್ರಜೆಗೆ ಅಮೆರಿಕ ಕಾಯಂ ಆಗಿ ವಾಸಿಸಲು ಮತ್ತು ಕೆಲಸ ಮಾಡಲು ಅನುಮತಿಸುತ್ತದೆ. ಸಿ. ಇತ್ತೀಚೆಗೆ ಘೋಷಿಸಲಾದ ಟ್ರಂಪ್ ಆಡಳಿತ ನೀತಿಯಲ್ಲಿ ಅಮೆರಿಕದಲ್ಲಿ ತಾತ್ಕಾಲಿಕ ವಾಸಿಸುತ್ತಿರುವ ವಿದೇಶಿ ಪ್ರಜೆಯಿಂದಲೇ ಸಹ ಮನೆ ಹೊಂದಾಣಿಕೆಯಾಗಿ. ಇದು ತಪ್ಪು. 3ನೇ ಆನ್ಸರ್ ತಪ್ಪಿದೆ. 1 ಮತ್ತು 2 ಕರೆಕ್ಟ್ ಇದೆ. ಏಕೆಂದರೆ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸನ್ನು ಹಿಂದಿನ ಸರ್ಕಾರ ಕೊಟ್ಟಿತ್ತು, ಟ್ರಂಪ್ ಸರ್ಕಾರ ಕೊಟ್ಟಿಲ್ಲ. ಅದಕ್ಕೆ 3ನೇದು ರಾಂಗು, 1 ಮತ್ತು 2 ಸರಿ.
ಎರಡನೇ ಕ್ವಶನ್ ಬಂದು ಓಪನ್ ಆಕ್ಸೆಸ್ ಅಂದರೆ ವಿದ್ಯುತ್ ಖರೀದಿ ಬಗ್ಗೆ ಇದೆ. ಇನ್ನು ಒಂದನೇ ಆಪ್ಷನ್ ಏನಿದೆ, ದೊಡ್ಡ ಗ್ರಾಹಕರು ಮುಕ್ತ ಪ್ರವೇಶದ ಮೂಲಕ ವಿದ್ಯುತ್ ಖರೀದಿಸಿದಾಗ ಉಂಟಾಗುವ ಆದಾಯದ ನಷ್ಟವನ್ನು ಸರಿದೂಗಿಸಲು ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಕ್ರಾಸ್ ಸಬ್ಸಿಡಿ ಸರ್ಚಾರ್ಜ್ ವಿಧಿಸಲಾಗುತ್ತದೆ. ಭಾರತೀಯ ರೈಲ್ವೆಯು ಭಾವಿತ ಪರವಾನಗಿದಾರ ಎಂಬ ಸ್ಥಾನಮಾನ ಹೊಂದಿರುವುದರಿಂದ ಮುಕ್ತ ಪ್ರವೇಶದ ಮೂಲಕ ವಿದ್ಯುತ್ ಖರೀದಿಸುವಾಗ ಕ್ರಾಸ್ ಸಬ್ಸಿಡಿ ಸರ್ಚಾರ್ಜ್ ಮತ್ತು ಹೆಚ್ಚುವರಿ ಸರ್ಚಾರ್ಜ್ ಎರಡನ್ನೂ ಪಾಲಿಸಿ ವಿನಾಯಿತಿ ಪಡೆದಿದೆ. ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪು ಭಾರತೀಯ ರೈಲ್ವೆಯ ಭಾವಿತ ಪರವಾನಗಿದಾರ ಸ್ಥಾನಮಾನ ಎತ್ತಿ ಹಿಡಿದಿದೆ. ಅದರ ಎಳೆತದ ಶಕ್ತಿ ವೆಚ್ಚವನ್ನು ಇನ್ನಷ್ಟು ಕಡಿಮೆ ಮಾಡಿದೆ. ಸರಿಯಾಗಿದೆ. 1 ಮತ್ತು 2 ಕರೆಕ್ಟ್ ಇದೆ, 3ನೇದು ರಾಂಗ್ ಆಗಿದೆ. ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಏನು ನೀಡಿತು ಅಂದರೆ ಈ ಸ್ಥಾನಮಾನವನ್ನು ಎತ್ತಿ ಹಿಡಿದಿಲ್ಲ, ರದ್ದು ಮಾಡಿದೆ ಅಷ್ಟೇ. ಇನ್ನು ನೀರಿನಲ್ಲಿ ಕರಗಿದ ಆಮ್ಲಜನಕ ಡಿಸಾಲ್ವ್ಡ್ ಆಕ್ಸಿಜನ್ ಮತ್ತು ತಾಪಮಾನಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಒಂದನೇದು ತಣ್ಣೀರು ಬಿಸಿನೀರಿಗಿಂತ ಹೆಚ್ಚಿನ ಪ್ರಮಾಣದ ಕರಗಿದ ಆಮ್ಲಜನಕ ಹಿಡಿದುಕೊಳ್ಳುತ್ತದೆ. ಎರಡನೇದು ಕರಗಿದ ಆಮ್ಲಜನಕ ಸಾಂದ್ರತೆಯು ನೀರಿನ ತಾಪಮಾನದಿಂದ ಸ್ವತಂತ್ರವಾಗಿರುತ್ತದೆ. ಇದು ರಾಂಗ್. ಒಂದನೇದು ಮಾತ್ರ ಕರೆಕ್ಟ್. ಹೌದು, ಯಾಕೆಂದರೆ ಬಿಸಿನೀರಲ್ಲಿ ನೀರು ಆವಿಯಾಗೋದ್ರಿಂದ ಆಮ್ಲಜನಕ ಹೋಗುತ್ತೆ, ಹೀಗಾಗಿ ಕಡಿಮೆ ಆಗುತ್ತೆ ಆಮ್ಲಜನಕ, ಜಾಸ್ತಿ ಹಿಡ್ಕೊಳಕ್ಕಾಗಲ್ಲ ಅದು. ನಾಲ್ಕನೇದು ಕ್ವಶನ್ ದೋಲ್ ಅಂದರೆ ಏಷ್ಯಾಟಿಕ್ ಕಾಡು ನಾಯಿ ಬಗ್ಗೆ ಏನೈತಿ. ಒಂದನೇದು ದೋಲ್ಗಳು ಹಿಂಡುಗಳಲ್ಲಿ ವಾಸಿಸುವ ಬೇಟೆಯಾಡುವ ಸಾಮಾಜಿಕ ಪ್ರಾಣಿಗಳೇ ಹೌದು. ಇದು ಆಯುಷ್ಯನ ಕಂಪಗಳು ಕಡಿಮೆ ಆತಕ್ಕಲ್ಲ, ಇದು ಎಂಡೇಂಜರ್ ಸ್ಪೀಸೀಸಲ್ಲಿ ಕಂಡು ಬರ್ತೈತಿ. ಹಾಗೆ ಒಂದೇ ಕ್ವಶನ್ ಕರೆಕ್ಟು. ಇನ್ನು ಗುರುದೇವ್ ವೀರ್ ಸಿಂಗ್ ಅವ್ರ ಬಗ್ಗೆ ಕೇಳಿದ್ವಿ. ಒಂದೇದೇನೈತಿ, ಗುರುದೇವ್ ಸಿಂಗ್ 100 ಮೀಟರ್ ಓಟದಲ್ಲಿ 10.9 ಸೆಕೆಂಡ್ಗಳು ಹೌದು, ರಾಷ್ಟ್ರೀಯ ದಾಖಲೆ ಬರೆದಾರೆ. ಇದು 100 ಮೀಟರ್ ಓಟದ ಹಿಂದಿನ ಏಷ್ಯನ್ ದಾಖಲೆಯನ್ನು ಇದರ ಇದು 2022. ಓಕೆ, ಇದು ಹಾಗಾಗಿ ಒಂದು ಮಾತ್ರ ಸರಿ. ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಮುಗಿತು. ಈ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾಳೆ ಭೇಟಿಯಾಗೋಣ.